ಹಾಯ್ ಎಲ್ಲರಿಗೂ. ನಾನಿವತ್ತು ರಾಜ್ಮಾ ಗಶಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಈ ಧಾನ್ಯವನ್ನು ನಾನು ರಾತ್ರಿ 8 ಗಂಟೆ ನೆನೆಸಿಟ್ಟಿದ್ದೇನೆ. ಇದು ಈ ಥರ ಇರ್ತದೆ. ಇದನ್ನು ಕುಕ್ಕರಲ್ಲಿ 7-8 ವಿಸಿಲ್ ಬರುವ ತನಕ ಬೇಯಿಸಬೇಕು. ಇದೀಗ ಚೆನ್ನಾಗಿ ಬೆಂದಿದೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲ ಹಾಕಬೇಕು. ಮಸಾಲಕ್ಕೆ ನಾನು 10 ರಾಮನಾಡು ಮೆಣಸನ್ನು ಫ್ರೈ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಹುಳಿ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಿ ಮಸಾಲ ರೆಡಿ ಮಾಡಿಟ್ಟಿದ್ದೇನೆ. ಈಗ ಬೇಯಿಸಿದ ಧಾನ್ಯಕ್ಕೆ ಇದನ್ನು ಹಾಕಿ ಸರಿ ಕುದಿಸಬೇಕು. ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಗುದ್ದಿ ತೆಂಗಿನೆಣ್ಣೆಯೊಂದಿಗೆ ಫ್ರೈ ಮಾಡಬೇಕು. ಸರಿ ಫ್ರೈ ಮಾಡಬೇಕಿದು. ನಂತರ ಇದನ್ನು ಕುದಿಸಿದ ಮಸಾಲಕ್ಕೆ ಹಾಕಿ ಒಗ್ಗರಣೆ ಕೊಡಬೇಕು. ತುಂಬ ಸಿಂಪಲ್ ಆದ ರೆಸಿಪಿ ಇದು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.